ಏನು ನಂಬರ್ ಏನ್ ಬೇರೆ ಸಬ್ಬಾ ಇನ್ನಕ್ಕೂ ನೆಮ್ಮದಿ ಬೇಕಲ್ವೇನೆ ಕುತ್ಕೊಂಡು ಈಗ ಬಡ್ಕ ಬಾಯ್ ಬಡ್ಕ ಏನ್ ಬೇಕಂತ ಮಾಡಣ್ಣ ಈಗ ಏನು ಕಲ್ತಿಯ ಬಿಡು ಓಲಿ ಆಯ್ತು ಎಷ್ಟು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಮೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಫೈನ್. ಏನಂತಂದರೆ ನೀವು ಆಲ್ರೆಡಿ ತಮ್ನೇಲಿ ನೋಡಿದ್ದೀರಾ. ಇದು ಆ್ಯಕ್ಚುಲಿ ನವೀನ್ ಬರ್ಡೇಗಿನ ಮುಂಚೆ ಶೂಟ್ ಮಾಡಿದ್ದಿದ್ದು ಬ್ಲಾಗ್, ಬಟ್ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ, ಸೊ ಈಗ ಆ ವ್ಲಾಗನ್ನು ನೋಡಿ ಅದಾದಮೇಲೆ ಇನ್ನೊಂದು ಏನಂದರೆ, ಆ್ಯಕ್ಚುಲಿ ನಾನು ಇನ್ನೂ ಒಂದು ಕ್ಯಾಮ್ರಾ ಲೈಕ್ ಬ್ಯಾಗ್ ಜಿಪ್ ಇರುತ್ತಲ್ಲ, ಸೊ ಅದರಲ್ಲಿ ಟಿಲ್ಟ್ ಮಾಡಿ ಇಟ್ಟಿದ್ದೆ. ಬಟ್ ನಾನು ಅದನ್ನು ಆನೇ ಮಾಡಿಲ್ಲ. ಅದು ನನ್ನ ಆ್ಯಂಡ್ರಾಯ್ಡ್ ಫೋನ್, ಇನ್ನೊಂದು ಸ್ಯಾಮ್ಸಂಗ್ ಇದೆ ಆ್ಯಂಡ್ರಾಯ್ಡು, ಸೊ ಅದನ್ನು ಆ್ಯಕ್ಚುಲಿ ಇಟ್ಟಿದ್ದೆ. ಅದ್ರಲ್ಲಿ ರೆಕಾರ್ಡೇ ಆಗಿಲ್ಲ. ಅದ್ರ ಆ್ಯಕ್ಚುಲಿ ಇನ್ನೊಂಚೂರು ಆ್ಯಂಗಲ್ ಎಲ್ಲ ಚೆನ್ನಾಗಿತ್ತು, ಬಟ್ ಇದು ಸ್ವಲ್ಪ ಕೆಳಗೋಗಿತ್ತು. ಬಿಕಾಸ್ ಇದನ್ನು ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಇಟ್ಟು ಅದನ್ನು ಕಾಣ್ದಿರೋ ಥರ ಇಟ್ಟಿದ್ದು ನಾನು ಅಷ್ಟೇ. ಸೊ ಹೋಗಿ ವ್ಲಾಗ್ ನೋಡ್ಕೊಂಬನ್ನಿ ಏನು ಅನಿಸ್ತು ಅಂತ ಹೇಳಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹೋಗಿ ಇವಾಗ ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ. ಸಮಾಚಾರ ನಾಳೆ ಬರ್ಡೇ ನಿಂದು. ಎಸ್ ಏನು ಸ್ಪೆಷಲ್? ನೀನೇ ಸ್ಪೆಷಲ್. ಅಯ್ಯೋ ಏನು ಹೇಳ್ತಾರಪ್ಪ. ಏನು ಆರ್ಡರ್ ಮಾಡ್ತಿದ್ದೆ? ಏನು ಆರ್ಡರ್ ಮಾಡಿ ಸುಮ್ಮನೆ ಕೂತ ನೋಡ್ತಾ ಇದ್ದೀನಿ. ಗೊತ್ತಿದೆ ಏನು ವಯಸ್ಸಾಗ್ತಾ ಇದೆ. ಎಸ್ 26 ಇಷ್ಟು ಬೇಗ ಏಜ್ ಆಗಿ ಬರ್ಬೇಕು ನಾವೇ. ನಾನು ಹೆಂಗೆ ಕರೆಕ್ಟ್. ಏನು ಪ್ಲಾನ್? ದೇವಸ್ಥಾನಕ್ಕೆ ಹೋಗ್ತೇವೆ ಬೆಳಿಗ್ಗೆ. ಹೋಗ್ಬಿಟ್ಟು ಬರಕ್ಕೆ ಏನೋ ಯೋಚನೆ ಮಾಡ್ತಿದ್ಯಾ? ನನ್ನ ಯೋಚನೆ ನನಗೆ. ನಾಳೆ ಏನು ಅಂತ. ನಾಳೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನಾನಾ ನೀನೆ ಏನ್ ಗಿಫ್ಟ್ ಅಂತಂದ್ರೆ ಹುಡುಗರ್ಗೆ ಏನೇನು ಇರುತ್ತೋ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಇದು ಆ ಥರ ಅಲ್ಲ. ಮತ್ತೆ ನನಗೇನು ಇಷ್ಟ ಅದನ್ನ ನಿಂಗೆ ಗೊತ್ತು. ಗೊತ್ತು. ನನಗೆ ಏನಂತಂದ್ರೆ ಜ್ಯೂಸು ಆ ಥರ. ಅದೆಲ್ಲ ನಾನು ವ್ಲಾಗ್ ಮುಂದೆ ಮಾಡಿದ್ರೆ ನಾಳೆ ಕೊಡಕ್ಕಾಗಲ್ಲ. ವ್ಲಾಗ್ ಹಿಂದೆ ಕೊಡ್ತೀನಿ ಇಷ್ಟೇ. ಯಾವ ಜ್ಯೂಸ್ ಇಷ್ಟ ನಿಂಗೆ ಯಾವ ಜ್ಯೂಸ್ ಇಷ್ಟ ಗೊತ್ತು ಬಿಡು, ಕೊಡ್ತೀನಿ. ಆದ್ರೆ ನಾನೇನೋ ಹೇಳ್ಬೇಕು ನಿಂಗೆ. ಏನು ತಮಾಷೆ ಮಾಡ್ತೀನೋ ನಾನು? ಹೇಳಿ ಏನು ಅಂತ. ನಾನು ಆಕ್ಚುಲಿ ಏನೇನು ನಂಗೆ ಹೇಳಕ್ ಹೋದ್ರೆ ಅಳು ಬರುತ್ತೆ. ಏನ್ ನಾಳೆದಾ? ಅಲ್ಲ, ನಾನು ಆಕ್ಚುಲಿ ಏನೇನೋ ಪ್ಲಾನ್ ಇಟ್ಕೊಂಡಿದ್ದೆ ಆಯ್ತಾ. ಅಂದ್ರೆ ನಿಂಗೆ ಅಂದ್ರೆ ಒಂದು 50% ಮಾಡಿದೀನಿ ಈಗ, ಬಟ್ ಇನ್ನ 50% ನನ್ ತಪ್ಪ, ಟೈಮ್ ತಪ್ಪ, ನನ್ನ ಟೈಮ್ ಸರಿ ಇಲ್ಲ ಅಂತ ಗೊತ್ತು ನಂಗೆ. ಬಟ್ ನಂಗೇನೇನೋ ಪ್ಲಾನ್ ಇಟ್ಕೊಂಡು ದುಡ್ಡೆಲ್ಲ ಸೇವ್ ಮಾಡಿದ್ನ ಆಯ್ತಾ. ಬೈಬಾರ್ದು. ಏನಕ್ಕೆ ಪ್ರಾಮಿಸ್ ಬೈಬಾರ್ದು. ಏನೋ ಮಾಡಿದ್ಯಾ? ಪ್ರಾಮಿಸ್ ಬೈಬಾರ್ದು. ಇಲ್ಲ ಹೇಳು. ನಿಜ ಇಲ್ಲ ಹೇಳು, ಏನ್ ಮಾಡಿದ್ಯಾ? ಫುಡ್ ಬಂತು ಅಂತ ನೋಡಿದೆ. ಏನು? ನಾನು ನಿಂಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಗೊತ್ತಾ, ಏನಾದ್ರು ಲಿಂಕ್ ಬಂದ್ರೆ ಆಮೇಲೆ ಏನಾದ್ರು ಇದು ಬಂದ್ರೆ ಕ್ಲಿಕ್ ಮಾಡ್ಬೇಡ, ಅಮೌಂಟ್ ಇದಾಗುತ್ತೆ, ಹೋಗ್ಬಿಡುತ್ತೆ. ಮೊನ್ನೆ ಸುಮ್ನೆ ಅದೇ ನನ್ ಬ್ಯಾಂಕ್ ಪ್ರಾಬ್ಲಮ್ ಆಗಿತ್ತು ಗೊತ್ತಾ. ನಾನು ಚೆಕ್ ಡೆಪಾಸಿಟ್ ಮಾಡಿದ್ದೆ, ಬ್ಯಾಂಕ್ ಪ್ರಾಬ್ಲಮ್ ಆಗಿತ್ತು ನಂದು. ಅಂದ್ರೆ ಫ್ರೀಸ್ ಆಗ್ಬಿಟ್ಟಿತ್ತು ಅಕೌಂಟ್. ನಾನು ಹೇಳಿರ್ತಾನೆ ಫ್ರೀಸ್ ಆಗಿದೆ ಅಕೌಂಟ್, ಪೇ ಆಗ್ತಲ್ಲ ಅಮೌಂಟ್ ಅಂತ. ನಾನು ಬ್ಯಾಂಕ್ ಅವ್ರು ಅದಕ್ಕೆ ಕಾಲ್ ಮಾಡಿದಾನೆ ಅಂತ ಅನ್ಕೊಂಡು ಕೇಳಿದಾಗ OTP ಕೊಟ್ಟೆ. ಅದೇ ಮೊನ್ನೆ ನಂದು ಡ್ರೈವಿಂಗ್ ಲೈಸೆನ್ಸ್ ಗೊತ್ತಾಯ್ತು. ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊ ಪ್ಲೀಸ್. ಎಲ್ಲಿ ಮೊನ್ನೆ ನೀನು OTP ಡ್ರೈವಿಂಗ್ ಲೈಸೆನ್ಸ್ ಇದು ಕಳ್ದೋಗಿತ್ತು ಅಂದ್ಬಿಟ್ಟು OTP ತಗೊಂಡೆ ಗೊತ್ತಾ. ಹಂಗೆ ನಂದು ಬ್ಯಾಂಕ್ ಅಕೌಂಟ್ ಆಗಿದೆಯಲ್ಲ, ಅದು ಓಪನ್ ಆಗಕ್ಕೆ OTP ಬೇಕು. OTP ಕೊಟ್ಟೆ. HDFC ಅಕೌಂಟ್ ಅಲ್ಲಿ ಇದು ದುಡ್ಡೆಲ್ಲ ಹೋಯ್ತು. ಎಷ್ಟಿತ್ತು? ಹೇಳ ಪರವಾಗಿಲ್ಲ. ಇನ್ನೊಂದು ನಮ್ದು ಇರೋದೆಲ್ಲ ಇನ್ನೊಂದು ಬ್ಯಾಂಕ್ ಅಲ್ಲಿ ಇತ್ತು. ಇದ್ರಲ್ಲಿ ನನ್ ಸೇವಿಂಗ್ಸ್ ಇತ್ತು. ಎಷ್ಟು? 1,000? 1,000? 1,00,000? ವಾವ್, ಸೂಪರ್. ನೀನೇ ನನಗೆ ಎಷ್ಟೊಂದು ಸಲ ಹೇಳ್ತೀಯ ಲಿಂಕ್ ಬಂತು ಅಂದ್ರೆ ಒತ್ತೋಗಿತ್ತು, ಏನೋ ಲಿಂಕ್ ಬಂತಾರೆ ಒತ್ಪಡ ಎಲ್ಲ ಹೇಳ್ತೀಯ. ನೀನೇ ಈಗ ಕೆಲಸ ಮಾಡಿದ್ರೆ ಏನ್ ಹೇಳೋ? ನಾನೇನ್ ಬೇಕಂತ ಮಾಡಣ್ಣ?
ನಾನು ಫ್ರೆಂಡ್ ಈಗ ನೀನ್ ಹೇಳ್ತಿದ್ಯಲ್ಲ ಏನೋ DLದು ಅವ್ನ ನನ್ನ ಫ್ರೆಂಡ್ ಕಾಲ್ ಮಾಡೋನು ನಿನ್ಗೆ ಹೇಳೋನೆ. ಈಗ ಏನು ಕಳ್ತೀಯ ಬಿಡು, ಓಲಿ ಆಯ್ತು. ಇನ್ಮೇಲಿಂದ ನಾನು ಹುಷಾರಾಗಿರೋ ಅಷ್ಟೇ, ನೇರ್ ಮಾಡಕ್ಕಾಗತ್ತೆ ಆಯ್ತು ಬಿಡು, ಓಲೆ ಆಯ್ತು. 1 ಲಕ್ಷ ತಾನೇ ಕೊಡ್ತೀನಿ ಬಿಡು, ಆಯ್ತಾ? ಅಲ್ಲ ಹೋಗ್ಲಿ, ಕೊಡೋದಲ್ಲ, ಇವಾಗ ನಾನು ಅದನ್ನ ಸೇವ್ ಮಾಡ್ಕೊಂಡಿದ್ದೆ ತಾನೇ ಏನೋ ಮಾಡಕ್ಕೆ ಅಂತ. ಏನ್ ಮಾಡಕ್ಕಾಗತ್ತೆ ಇವಾಗ? ನೀನ್ ಮಾಡಿದ್ಯಾ? ಮಾಡಿದ್ಯಾ? ಆದ್ರೆ ಒಂದ್ ಸೆನ್ಸ್ ಇರ್ಬೇಕು. ನೀನೇ ಅಷ್ಟು ಎಲ್ಲ ನೋಡ್ತೀಯ, ನೀನೇ ಅಲ್ಲ ರೀಲ್ಸ್ ಎಲ್ಲ ಅಷ್ಟೊಂದು ಬೈಯಂಗಿದೆ ಬೈದ್ಬಿಟ್ಟು ಸುಮ್ನೆ ಒಂದೊಂದೇ ಇದ್ ಮಾಡ್ಬೇಡ. ರೀಲ್ಸ್ ಅಲ್ಲೆಲ್ಲ ನೀನೇ ಅಷ್ಟು ನೋಡ್ತೀಯಾ? ರೀಲ್ಸ್ ಎಲ್ಲ ನೀನೇ ಅಷ್ಟು ಕಳಿಸ್ತೀಯ ನನಗೆ. ನೀನ್ ಹೆಂಗ್ ಮಾಡಿದ್ರೆ ಏನ್ ಹೇಳೋಣ? 1 ಲಕ್ಷ ಬೇಕಂತ ಮಾಡೋಣ. ನಂಗೆ ಗೊತ್ತೇ ಎಷ್ಟು ಕಷ್ಟ 1 ಲಕ್ಷ ದುಡಿಯೋದು ಅಂತ. ಕಷ್ಟನೇ, ದುಡಿಬೋದು. ಆ 1 ಲಕ್ಷ ಎಷ್ಟು ಇಂಪಾರ್ಟೆಂಟ್, ಅದನ್ನ ಯೋಚನೆ ಮಾಡು. ಅದ್ ಈಸಿ ಕೇಳ್ತಿದ್ಯಲ್ಲ 1 ಲಕ್ಷ ಹೋಯ್ತು ಅಂತ. ಅದ್ ಹೆಂಗೆ ಏನು ಹೇಳ್ ತಕ್ಷಣ? ಈಸಿಯಾಗಿ ಹೇಳ್ತಾ ಇದ್ದೀನಿ ಈಗ ನಾನು. ಅದ್ ಹೆಂಗೆ ಹೇಳ್ ತಕ್ಷಣ ಹೋಗ್ಲಿ ಆಯ್ತದನ? ಏನ್ ಅಕೌಂಟ್ ಬ್ಲಾಕ್ ಮಾಡಿದ್ದೆ ಅಷ್ಟೇ. ಯಾವ ಅಕೌಂಟ್ನ? HDFC ಅಕೌಂಟ್. ಅಲ್ಲ, ಅವು ಯಾರಿಗೆ ಕಳ್ಸಿರೋದು? ಅದು ಏನು ನಂಬರ್ ಏನ್ ಬೇರೆ ಸಬಾ? ಈಗ ಅದನ್ನ ಹೆಂಗೆ ಟ್ರ್ಯಾಕ್ ಮಾಡೋದು? ಅದಾಗಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಅದಾಗಿದೆ, ನಿನ್ ಹತ್ರ ಹೇಳ್ತಾನೆ ಇರ್ಲಿಲ್ಲ. ನಾನು ಹಂಗೆ ಸಾಲ್ವ್ ಮಾಡ್ಕೋತಿದ್ದೆ ನಾನು. ತಮಾಷೆ ಮಾಡ್ತೀರಾ ತಾನೆ? ನಾನ್ ತಮಾಷೆ ಆದ್ರೂ ಮಾಡ್ತೀನಿ. ಹೋಗ್ಲಿ, 1 ಲಕ್ಷ ಕಣೆ. ಒಬ್ರು ಏನೋ ಕಳ್ತಿದ್ಯಾ? ಹೋಗ್ಲಿ ಬಿಡು ಆಯ್ತು. ಅದ್ ನಾನೇ ಕೊಡ್ತೀನಿ ಬಿಡು, ಹೋಗ್ಲಿ ಆಯ್ತು. ಇನ್ನೇನ್ ಮಾಡಕ್ಕಾಗತ್ತಿ? ಈಗ ನೀನೇನ್ ಮಾಡ್ತೀಯ? ಏನ್ ಬೇರೆ ಆಪ್ಷನ್ ಏನಾಯ್ತು? ನಾನ್ ನೀನ್ ಕೊಡೋದಲ್ಲ ನಾವಿನ್ನ, ಅರ್ಥ ಮಾಡ್ಕೋ. ನಾನ್ ನಿನ್ ಬರ್ಡೇ ಅಂತ ಎತ್ತಿಟ್ಕೊಂಡಿದ್ದೆ. ಅದಂದ್ರೆ ಕಮಿಟ್ಮೆಂಟ್ಸ್ ನಿನ್ಗೂ ಗೊತ್ತು ಎಷ್ಟಿದೆ ಅಂತ. 1 ಲಕ್ಷ ಕಮಿಟ್ಮೆಂಟು. ಯಪ್ಪ, ನಗು ನಿನಗ್ ನಗು, ನನ್ ಕಷ್ಟ ನಗು ಅಲ್ಲ. ಯಾವ ತರ ಜವಾಬ್ದಾರಿ ನಿನಗೆ ಬಂದೈತೆ, ಯಾವ ತರ ಇದು ಅಂತ ಯೋಚನೆ ಮಾಡ್ತಾ ಇದೀನಿ. ಬೈಯಂಗಿದ್ರೆ ಬೈದ್ಬಿಡು. ಬೈ ಏನ್ ಬೈಲಿ? ಏನಕ್ಕೆ ಬೈಲಿ ನಿನಗೆ? ಏನಂತ ಬೈಲಿ? ಬೈದ್ರೆ ಏನು ವಾಪಸ್ ಬಂದ್ಬಿಡತ್ತ ದುಡ್ಡು? ವಾಪಸ್ ಬರಂಗಿದ್ರೆ ಎಲ್ಲೂ ನಾನೇ ಬೈತೀನಿ, ವಾಪಸ್ ಬರಲ್ವಲ್ಲ. ನಾನು ಹೇಳ್ತಾ ಇರೋದು ಅಷ್ಟು ರೀಲ್ಸ್ ಅಷ್ಟು ಇದ್ರ ಬಗ್ಗೆ ಎಲ್ಲ ಕಳಿಸ ನನಗೆ. ನೀನೇನೇ ಮಾಡಿದ್ಯಾ? ನಾನು ಹಿಂದಿನ ದಿನ ನೀನು OTP ಕಳ್ಸ್ಕೊಂಡಿದ್ದೆ ಗೊತ್ತಾ, ನಂದು ಡ್ರೈವಿಂಗ್ ಲೈಸೆನ್ಸ್ ಕಳ್ದೋಗಿದೆ ಅಂತ. ಅದೇ ತರ ಫ್ರೀಸ್ ಆಗಿರುತ್ತೆ ಅಕೌಂಟ್. ಏನೋ ಈ ತರ ತಮಾಷೆ ಮಾಡ್ಕೊ 1 ಲಕ್ಷ ಕುತ್ಕೊಂಡು ಬಾಯ್ ಬಡ್ಕೊ. ಹೇಳಿದ್ರೆ ಬೇಜಾರ್ ಮಾಡ್ಕೊಂಡು ಅಳ್ತೀರಾ. ಆ ಸಿಚುವೇಶನ್ 1 ಲಕ್ಷ ನಿಮ್ಗೆಲ್ಲ ಏನ್ ಗೊತ್ತಾ, ಆಟ ಆಡ್ದಂಗ ಆಯ್ತು 1 ಲಕ್ಷ. ನನಗೆ ಹೇಳಕ್ ಬರ್ಬೇಡ ಇದನ್ನ. ನಾನ್ ನಂಗೆಲ್ಲ ಖರ್ಚು ಮಾಡಲ್ಲ, ನಿನ್ಗೆ ಗೊತ್ತು. ಈಗ ಏನ್ ಮಾಡ್ಬೇಕು ಹೇಳಾಯ್ತು? ಫೈನಲ್ ಈಗ ಏನ್ ಮಾಡ್ಬೇಕು? ಏನ್ ಮಾಡಿ ಇವಾಗ ನೀನ್ ಹತ್ರ ಏನ್ ಜಗಳ ಮಾಡಿದ್ರೆ ಇಲ್ಲ ಏನಾದ್ರು ಮಾಡಿದ್ರೆ ಬರ್ಡೇ ಇದೆ ನಿಮ್ದು. ಬರ್ಡೇ ಐತೆ, ಮೂಡ್ ಔಟ್ ಮಾಡ್ಬಿಟ್ಟಿದ್ಯಲ್ಲ ಬರ್ಡೇಗೆ. ನಾಳೆ ಹಂಗಾದ್ರೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಲ್ವಾ ನೀನು? ಬಿಟ್ಬಿಡ್ತೀನಿ ಹಂಗೆ. ಸೆಲೆಬ್ರೇಟ್ ಅಲ್ಲ, ಉಣ್ಣಂಗಲ್ಲ ತಿನ್ನಂಗಲ್ಲ. 1 ಲಕ್ಷ ಹೋಯ್ತಲ್ಲ ಅಂತ ಇನ್ನೇನು? ಸಾರಿ ಅಲ್ಲ ಕಣೆ, ಉಣ್ಣಂಗಲ್ಲ ತಿನ್ನಂಗಲ್ಲ 1 ಲಕ್ಷ ಸುಮ್ನೆ ಹೋಯ್ತಲ್ಲ. ಆಯ್ತು ಬಿಡು, ನಾನು ಏನೋ ಮಾಡ್ತೀನಿ. ಏನ್ ಮಾಡ್ತೀಯಾ? 1 ಲಕ್ಷ ಬರುತ್ತೆ ವಾಪಸ್, ಏನಾರು ಮಾಡಂಗಿರ ಮಾಡಾಯ್ತು. ಮತ್ತೆ ದುಡಿತ್ಯಾ? ಹೇಳಿಲ್ವಾ? ಸಾರಿ ಹೇಳೋದಲ್ಲ ಕಣೆ, ನನ್ ದುಡ್ಡಲ್ಲ. ನನಗೇನ ಸಾರಿ ಕೇಳ್ತೀಯಾ? ಮಾಡ್ಕೊಂಡು ನಾನು ನಿಮ್ ಬರ್ಡೇ ಇವಾಗ ನಾನು ಹಂಗೆ ಇವಾಗ ನೆಕ್ಸ್ಟ್ ಯಾರ್ಯಾರು ಬರ್ಡೇ ಬರುತ್ತೆ, ನನ್ನ ಮಮ್ಮಿದಾಗ್ಲಿ ನನ್ನ ತಮ್ಮಂದಾಗ್ಲಿ ನಿಮ್ದಾಗ್ಲಿ ನಾನು ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಏನ್ ಮಾಡ್ಲಿ, ಹೋಗ್ಲಿ ಬಿಡು, ಹೋಯ್ತು. ಏನ್ ಮಾಡಕ್ಕಾಗತ್ತೆ ಇವಾಗ? ಹೇಳು. ಈಗ ಏನಾದ್ರು ಕುತ್ಕೊಂಡು ಹಿಂಗೆ ಬೇಜಾರ್ ಮಾಡ್ಕೊಂಡ್ರು ಅಲ್ಲ. ನೀನ್ ಯಾವಾಗ ಮಾಡಿದ್ಯಲ್ಲ? ಅಬ್ಬಾ, 3 ದಿವಸದಿಂದ ಒಂದ್ ಮಾತು ಹೇಳಿಲ್ಲ, ಏನಿಲ್ಲ. ಏನಾರು ಮಾಡ್ಬೋದಿತ್ತು 3 ದಿವಸ. ಇವ್ 3 ದಿವಸ ಆದ್ಮೇಲೆ ಏನಾದ್ರು ಏನ್ ಮಾಡ್ತೀಯ? ನಾನ್ ಟ್ರೈ ಮಾಡ್ದೆ ಆಗಿಲ್ಲ. ಚಿನ್ನೋದು ಎಲ್ಲ ಕೇಳ್ದೆ. ಏನಪ್ಪ ಇಲ್ಲಿ ಏನ್ ಗೊತ್ತಾ, ಏನೋ ಮಾತಾಡಕ್ ಆಗಲ್ಲ ಬಿಡು, ಹೋಗ್ಲಿ. ಅದ್ ಮಾತಾಡಿದ್ರು ವೇಸ್ಟ್. ಈಗೇನು ವಾಪಸ್ ಬರಲ್ಲ ಬಿಡು. ಏನು ಮಾತಾಡ್ಬೇಕಾ? ಆಚೆ ಇದ್ದದಲ್ಲಪ್ಪ ಬಿಡು, ಏನು ಮಾಡಕ್ಕಾಗಲ್ಲ. ಇವಾಗ ಏನ್ ಮಾಡ್ತೀಯ? ಈಗ ಏನು ಮಾಡಕ್ಕಾಗಲ್ಲ. ಆಯ್ತು ಬನ್ನಿ, ನಿನ್ ಇಷ್ಟ. ಏನಾದ್ರು ಮಾಡ್ತೀನಿ. ಬರ್ಡೇ ನೀನ್ ಹಿಂಗೆ ಇರ್ಬೇಕು ಅಂತ ಏನು ಮಾಡಕ್ಕಾಗಲ್ಲ. ಹಿಂಗೆ ಇರ್ಬೇಕಲ್ಲ, ಯೋಚನೆ ಬರಲ್ವಾ? ಮತ್ತೆ ಯೋಚನೆ ಬರೋದು ಹಂಗೆ ಕೂತ್ಕೊಳತ್ತಾ?
ದಿನ ಹೋಗ್ಲಿ ತಿನ್ಬಿಟ್ಟು ಹೋಗೋಣ ಆಯ್ತು. ತಿನ್ನಕ್ಕೂ ನೆಮ್ಮದಿ ಬೇಕಲ್ವೇನೆ? ಇವಾಗ ನಾನು 2 days ಏನಾದ್ರು ತೋರ್ಸ್ಕೊಂಡ್ ನಾನು ನಿನ್ನ ಹತ್ರ ಸುಮ್ನೆ ಇದ್ದೆ ತಾನೆ ನಾನು. ನೀನ್ ತೋರ್ಸ್ಕೊ, ನಾಟಕ ಮಾಡ್ಕ, ಹಂಗ ನಾನು ನಾಟಕ ಮಾಡ್ಕೊಂಡೈತಿ. ಆಯ್ತು ಹೇಳಮ್ಮ, ಏನಮ್ಮ? ಇನ್ನ ಮತ್ತೆ ಚೈಲ್ಡ್ ತರ ಇನ್ನೇನು? ಆಡ್ಬೇಡ. 1 ಲಕ್ಷ ಹೋಗೈತಿ ಚೈಲ್ಡ್ ತರ ಅಂತ ಅನ್ಸಲ್ಲ. 1 ಲಕ್ಷ ಬಿಡು ಸಾರಿ, ಹೇಳಿ ಬೇಜಾರ್ ಮಾಡ್ಬೇಡ. 1 ಲಕ್ಷ ಅಂತ ಅಟ್ಲೀಸ್ಟ್ 1 ಲಕ್ಷ ಇಟ್ಕೊಂಡಿದ್ಯಲ್ಲ, ಇರಬಾರದಲ್ಲ ಇಟ್ಕೊಂಡಿದ್ರೆ ಹೋಗಿರೋದು. ಅದು ಇನ್ನೊಂದು ಅಕೌಂಟ್ ಅಲ್ಲಿ ಇತ್ತು. ಅದೇನೆ ಹೋಗಿರೋದಲ್ಲ ಅಷ್ಟೇ. ಎಲ್ಲ ನುಂಗಿ ನೀರ್ ಕುಡ್ದಿರೋದು. ಕುತ್ಕೊಂಡ್ ಚಪ್ಪಲಿ ಹೊಡ್ಕೊಂಡ್ ಕೂತ್ಕೊಬೇಕಿದೆ ಅಷ್ಟೇ. ನಾನ್ ಸೀರಿಯಸ್ ಆಗಿ ಎದ್ದೋಗ್ಬಿಡ್ತೀನಿ. ಓವರ್ ಆಕ್ಟಿಂಗ್ ಮಾಡ್ಬೇಡ ಇವಾಗ. ಆಯ್ತು ಬೈತೆ ತಾನೆ, ಬೈಸ್ಕೊಂಡೆ ತಾನೆ ಇವಾಗ. ಏನ್ ಇಷ್ಟ ಮಾತಾಡ್ತಿದ್ಯಾ? ಅವಳೇ ಎಷ್ಟ್ ಮಾತಾಡ್ತಿದ್ಯಾ ಅಂದ್ರೆ ನೀನ್ ಮಾಡ ಏನ್ ದನದಾರಿ ಕೆಲಸ ಮಾಡಿದ್ಯಾ? ಬಿಡು ನೀನ್ ಓಲೆ. ಒಬ್ನೇ ತಿನ್ಕೊ, ಹೋಗ್ಲಿಲ್ಲ ಎದ್ದೋಗ್. ನಾನೇ ಎದ್ದೋಯ್ತೀನಿ ಬಿಡು, ಓಲೆ ಆಯ್ತು ಇದೇನ್ ಮಾಡ್ಲಿ. ನೆಮ್ಮದಿ ಬರ್ಡೇ ಏನ್ ನೀನ್ ನಗ್ತಿದ್ಯ ಅಷ್ಟೇ. ನಾನ್ ನಗ್ತಿದೀನಿ ಯಾಕಂದ್ರೆ 1 ಲಕ್ಷ ಎದ್ದು ಹೋಗಿಲ್ಲ. ನಾನೇನ್ ಅಷ್ಟು ಗಟ್ಟಿ ಅಲ್ಲ. ನಿನ್ ಗೊತ್ತು ಇಂತ ಕಿತಾಪತಿ ಕೆಲಸ ಮಾಡ್ತೀನಿ ಅಂತ ಗೊತ್ತು, ನಿನ್ ಗೊತ್ತು. ಸುಮ್ನೆ ನಿನ್ ಬರ್ಡೇ ಹಿಂದಿನ ಹಿಂಗಿರ್ತ್ಯಾ, ನಿನ್ ಮೂಡು ಅವಾಗಿಂದ ಯೋಚನೆ. ನಾನು ಅಷ್ಟು ಬೇಜವಾಬ್ದಾರಿತನ ಮಾಡ್ತೀನಿ ಚಾನ್ಸ್. ಸುಮ್ನೆ ನಿನ್ನ ಎದುರಿಸೋಣ ಅಂತ ಅಷ್ಟೇ. ಪ್ರ್ಯಾಂಕ್ ಮಾಡ್ತೀರಾ? ಮಾಡ್ರಿ. ಎಲ್ಲಿಕ್ಕಿದೆ ಫೋನು? ಇಲ್ಲಪ್ಪ, ಮತ್ತೆ ಸುಮ್ನೆ ಹೇಳಿ ನಿಂಗ್ ತಮಾಷೆ ಮಾಡಕ್ ನಾನು ಫೋನೇ ಇಟ್ಟಿಲ್ಲ. ಇದನ್ನ ನಂಬೇಕು. ನಿಜ. ಏನ್ ಇಲ್ಲಿದ್ದಿದೆ ಫೋನು? ಕ್ಯಾಮ್ರಾ ಇಲ್ಲೆಲ್ಲ ಹಾಕೊಂಡು. ಎಲ್ಲಿಕ್ಕಿದೆ ಅಂತ ಗೊತ್ತಿರವಲ್ಲ. ಏ ಸುಮ್ನೆ ಹೇಳಿ ನಾನು ದೊಡ್ಡ ವಡೆ ತಿನ್ಬಿಟ್ಟು ಹೋಗೋಣ ನಡಿ. ಅಲ್ಲ ನನ್ಗೇನು ಪ್ರ್ಯಾಂಕ್ ಮಾಡಕ್ ಬರೋದೇ ಅಲ್ಲ, ಮಾಡ್ತೀನಿ. ತಮಾಷೆಗೆ ಕೋಳಿ ಕಟ್ ಮಾಡ್ಬಿಟ್ಟು ಕೈಯೆಲ್ಲ ರಕ್ತ ಮುಟ್ಕೊಂಡ್ಬಿಟ್ಟು ನೋಡಿ ನನ್ ಕೈ ರಕ್ತ ಅಂತ ನನ್ಗೆ ತಮಾಷೆ ಅದು. ಸೇಮ್ ಇದು ತಮಾಷೆ ಅಷ್ಟೇ, ತಮಾಷೆಗಾಗಿ. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ನನ್ ಬ್ಯಾಗ್ ಇದೆಯಲ್ಲ, ನನ್ ಬ್ಯಾಗ್ ಹಿಂದೆಗಡೆ ಇಟ್ಟಿದ್ದೆ ಗೈಸ್. ಕಾಣಿಸಿದೆಲ್ಲ, ಬರೀ ಕ್ಯಾಮ್ರಾ ಮಾತ್ರ ಕಾಣಿಸುತ್ತೆ. ಆನ್ ಆಗೈತೆ ಓಲಿ, ನೋಡ್ಕೋ. ಆನ್ ಆಗೈತೆ. ಹೆಂಗೆ ನಾವು ಹೆಂಗಿತ್ತು? ಸೂಪರ್ ಬಿಡ. 1 ಲಕ್ಷ ಹೆಂಗಿತ್ತು? ನಿಮ್ಗೆ 1 ಲಕ್ಷ ಆಟೋಡ್ದಂಗ ಐತೆ. ಗೈಸ್ ನೋಡಿದ್ರ ನವೀನ್ ನಿಜ ರೂಪ ನೋಡಿದ್ರ? 1 ಲಕ್ಷ ಕಳೆದ್ರೆ ಹೆಂಗ್ ಮಾಡ್ತಾನೆ ಅಂತ. 1 ಲಕ್ಷ ಕಲಿಯೋದಲ್ಲ, 1 ಲಕ್ಷ ಎಷ್ಟು ಇಂಪಾರ್ಟೆಂಟ್. ದುಡ್ಡಿರೋರ್ಗೆ ಅದು ಅರ್ಥ ಆಗಲ್ಲ. 1 ಲಕ್ಷ ಇಂಪಾರ್ಟೆಂಟ್ ಅಲ್ಲ, 1 ರೂಪಾಯಿ ಇಂಪಾರ್ಟೆಂಟ್. 1 ರೂಪಾಯಿ ಇಂಪಾರ್ಟೆಂಟ್. 1 ಲಕ್ಷ ಈಜಿಗೆ ಹೋಯ್ತು ಅಂತ ಅನ್ಸಲ್ಲ. ನಾನ್ ಅಷ್ಟ್ ಬೇಜವಾಬ್ದಾರಿ ತಾನೆ ಅಲ್ಲ, ಯಾವತ್ತು ಮಾಡಿಲ್ಲ, ಮಾಡೋದು ಇಲ್ಲ ಗೈಸ್. ನಾನು ಹುಷಾರಾಗಿರ್ತೀನಿ. ಇವನಿಗೆ ಹೇಳ್ತಾ ಇರ್ತೀನಿ 100 ಸಲ ನಾನ್ ಮಾಡ್ಬಿಡ್ತೀನಿ ಹಂಗೆ. ಆದ್ರೂ ನಿಜ ಏನ್ ಗೊತ್ತಾ, ನಾನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹಂಗೆ ಆಗ್ತಿತ್ತು. ಅವತ್ತು ಹೇಳಿದ್ನಲ್ಲ, ಅವಾಗಿಂದ ಬುದ್ಧಿ ಕಲ್ತಿದ್ದೀನಿ, ಹುಷಾರಾಗಿರ್ತೀನಿ. ಗೈಸ್ ಪ್ರ್ಯಾಂಕ್ ಮಾಡ್ಬಿಟ್ಲು, ನಾನು ಬಿಡಲ್ಲ, ಡಬ್ಬಲ್ ಆಗಿ ಪ್ರ್ಯಾಂಕ್ ಮಾಡ್ತೀನಿ. ಅದು ಯಾವ ತರ ಪ್ರ್ಯಾಂಕ್ ಮಾಡ್ತೀನಿ ಅಂತಂದ್ರೆ, ಗೈಸ್ ನೋಡಿ, ಇದೆ ಬ್ಯಾಗ್ ಹಿಂದೆಗಡೆ ಇಟ್ಟಿದ್ದು ಕ್ಯಾಮ್ರಾ, ಅದಕ್ಕೆ ಕಾಣಿಸಿಲ್ಲ ನನಗೆ. ಮುಂದೆ ಇಟ್ಟಿದ್ರೆ ಕಾಣಿಸ್ಬಿಡೋದು. ಹೆಂಗೆ ಗೈಸ್? ಅದು ಒಂದು ಸೌಂಡ್ ಬರುತ್ತಲ್ಲ, ಅಂತ ಸಾಂಗ್ ಹಾಕ್ಬಿಡು. ಆಯ್ತಾಯ್ತು ಹೇಳ್ಬಿಡು ಲಾಸ್ಟ್ ಆಡಿಯನ್ಸ್ ನಲ್ಲಿ ನಿನ್ ಬರ್ಡೇ ಸ್ಪೆಷಲ್. ಏನ್ ಸ್ಪೆಷಲ್ ಇಲ್ಲ, ವಯಸ್ಸಾಗ್ತೈತೆ ಅಂತ ಬಿಟ್ರೆ ಅದೇನ್ ಪಾಸ್. ಎಲ್ಲಾರು ಬರ್ಡೇ ಬರುತ್ತೆ, ಜವಾಬ್ದಾರಿ ಜಾಸ್ತಿ. ಬರ್ಡೇಗೆಲ್ಲ ಈಗ ಖುಷಿ. ಚಿಕ್ಕ ಇದ್ರಲ್ಲೆಲ್ಲ ಚಿಕ್ಕ ಮಕ್ಳಿದ್ದಾಗೆಲ್ಲ ಬರ್ಡೇ ಬಂತು ವಾ ಅಂತ. ಇವಾಗೆಲ್ಲ ಬರ್ಡೇ ಯಾಕನ ಬರುತ್ತೆ, ಅಲ್ಲಿ ಸ್ವಲ್ಪ ಅದ್ರಲ್ಲಿ ದುಡ್ಡು ಗಿಡ್ಡು ಅಂತ ಏನು ಮಾಡಕ್ ಆಗಲ್ಲ. ಮೂವನ್ ಆಗ್ಬೇಕೆಲ್ಲ ಮೂವನ್ ಆಗ್ತಾ ಇದೀವಿ ಅಷ್ಟು, ಇನ್ನೇನಿಲ್ಲ ಗೈಸ್. ಪ್ರ್ಯಾಂಕ್ ಮಾಡಿದ್ದಾಳೆ, ನಾನಂತೂ ಬಿಡಲ್ಲ. ನಾನು ಡಬಲ್ ಮಾಡಿ ಗೈಸ್. ನಾನು ಯಾರು ಹೇಳಿ ತೆಗೆದಲೆ. ಲಾಸ್ಟ್ ಟೈಮ್ ಏನೋ ಬಕ್ರ ಆಗ್ಬಿಟ್ಟೆ ಅಂದ ತಕ್ಷಣ ಈ ಟೈಮ್ ಬಕ್ರ ಆಗ್ಬಿಡ್ತೀನಿ. ನಾನು ಚಾನ್ಸೇ ಇಲ್ಲಮ್ಮ. ಲಾಸ್ಟ್ ಟೈಮು ಅಂದ್ರೆ ಒಂದು ಲೈಟ್ ಆಗಿ ಮಾಡಿದ್ದು, ಜಾಸ್ತಿ ಬೇಕು ಅಂತ ಮಾಡಿಲ್ಲ, ಪ್ಲಾನ್ ಮಾಡ್ಕೊಂಡು ಮಾಡಿಲ್ಲ. ಆ ಟೈಮಲ್ಲಿ ತಲೆ ಓಡಿ ಮಾಡಿದ್ದು. ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಬಿಡ್ತೀನ? ಯಾವ್ಯಾವ ತರ ಮಾಡ್ಬೋದು ಗೈಸ್ ಕಮೆಂಟ್ ಮಾಡಿ. ನವೀನ್ ಮೇಲೆ ಕಾನ್ಸ್ಟೆಂಟ್ ಆಗಿ ಪ್ರ್ಯಾಂಕ್ ಮಾಡ್ತಾ ಇರ್ಬೇಕು ಅಂದ್ರೆ, ಅದೇ ಬರುತ್ತಲ್ಲ ಗೇಮ್ ಆಡೋದೆಲ್ಲ, ಒಂದ್ ದಿನ ಪೂರ್ತಿ ನವೀನ್ಗೆ ಎಲ್ಲ ಪ್ರ್ಯಾಂಕ್ ಎಲ್ಲಿ ನೋಡಿದ್ರು ಪ್ರ್ಯಾಂಕ್ ಕೊಡ್ತೀನಿ. ದೆವ್ವ ಅಂದ್ರೆ ಅವ್ಳು ತುಂಬಾ ಇದ್ರಿಗೆ. ಸೊ ಗೈಸ್ ನಾನು ಕತ್ಲಲ್ಲಿ ನಾನು ಎಲ್ಲೂ ಹೋಗೋದೇ ಇಲ್ಲ. ನಾನು ಬರೋದೇ ಇಲ್ವಲ್ಲ, ತೆಗೆದಲೆ ಅಷ್ಟೇ ಗೈಸ್. ಸೊ ನಾಳೆ ನವೀನ್ ಬರ್ಡೇ. ಎಲ್ಲರೂ ಕಮೆಂಟಲ್ಲಿ ನವೀನ್ಗೋಸ್ಕರ ವಿಶ್ ಮಾಡಿ ಆ್ಯಂಡ್ ಪ್ರೇ ಮಾಡಿ. ಒಳ್ಳೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ, ನಿನ್ನ ಸುತ್ತಮುತ್ತ ಜನನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಅಷ್ಟೇ. ನಾಳೆ ನವೀನ್ ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ವ್ಲಾಗ್ ಇದೆ, ಆ ವ್ಲಾಗಲ್ಲಿ ಸಿಗ್ತೀನಿ. ಮೇ ಬಿ ಸಿಗ್ಬೋದು, ನಾನು ಹೇಳೋಕ್ಕಾಗಲ್ಲ. ಇಲ್ಲ ಅದಾದ್ಮೇಲೆ ಬರ್ಡೇ ವ್ಲಾಗ್ ಆದ್ಮೇಲೆ ನಾನು ಹಾಕ್ಬೋದು, ಹೇಳೋಕ್ಕಾಗಲ್ಲ. ಸೊ ವಿಲ್ ಸಿ ಏನು ಆ ವ್ಲಾಗ್ ಅಂತ. ನವಿಂಗೂ ಗೊತ್ತಿಲ್ಲ, ನಿಜ ನಿಂಗೂ ಗೊತ್ತಿಲ್ಲ ಆ ವ್ಲಾಗ್ ಏನು
ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಬೇಕು. ಆ್ಯಂಡ್ ನವೀನ್ ಮೇಲೆ ಕಾನ್ಸ್ಟೆಂಟ್ ಪ್ರ್ಯಾಂಕ್ ಮಾಡಬೇಕು ನಾನು ಅಂದರೆ ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ಅವ್ನು ಇಷ್ಟೇ ಕೂಲಾಗೆ ರಿಯಾಕ್ಟ್ ಮಾಡೋದು ಗೈಸ್. ಏನು ಜೋರು 1 ಲಕ್ಷ ಹಂಗೆಲ್ಲ ಮಾಡಲ್ಲ ಅವನು. ಇನ್ನು ನಾನು ಮಾಡ್ತೀನಿ ಓವರ್ ರಿಯಾಕ್ಟ್. ಅವನು ಹಂಗೆಲ್ಲ ರಿಯಾಕ್ಟ್ ಅವ್ನು ರಿಯಲಾಗಿ ಹಿಂಗೆ ರಿಯಾಕ್ಟ್ ಮಾಡೋದು, ಬಟ್ ಬೈತಾನೆ ಅಷ್ಟೇ. ಪ್ಲೀಸ್ ಕೇಳ್ಕೊಂಬ, ತಿನ್ನಕ್ಕೆ ಕೊಡ್ತಾರ ಅಂತ ಇಲ್ಲ, ಮನೆಗೆ ಹೋಗೋಣ ಊಟ ಮಾಡೋಕ್ಕೆ. ಬಾಯ್.